ಕರ್ನಾಟಕ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಧಿಕಾರಿಗಳಿಗೆ ಮಸಿ ಬಳಿಸಿರುವ ಘಟನೆಗೆ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ ನೀಡಿದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ. ಮಳೆಯಿಂದ ಹಾನಿಗೊಳಗಾದ ನಂದಿಕೂರ್, ತೀಪೂರ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್. ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ಕಪ್ಪು ಮಸಿ ಬಳಿದಿರುವುದನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಅಧಿಕಾರಿಗಳಿಗೆ ಮಸಿ ಬಳಿದಿರುವ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟನೆ ನೀಡಿದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೃಷ್ಣಾರೆಡ್ಡಿ ಅವರು, ಕಣ್ಣಿ ಮಾರ್ಕೆಟ್ ನಾಮಫಲಕ ವಿಚಾರವಾಗಿ ಅಧಿಕಾರಿಗಳಿಗೆ ಮಸಿ ಬಳಿದಿರುವ ಕರ್ನಾಟಕ ರಕ್ಷಣಾ ವೇದಿಕೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈ ಪ್ರಕರಣದಲ್ಲಿ ಸುಮ್ಮನೆ ನನ್ನನ್ನು ಎಳೆದು ತರುತ್ತಿದ್ದಾರೆ. ಕೆಲವು ಅಧಿಕಾರಿಗಳು ಜಾತಿಗಳ ಮಧ್ಯೆ ಜಗಳ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಈ ಕುರಿತು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡುತ್ತೇನೆ. ನನಗೂ ಮತ್ತು ಹೋರಾಟ ಮಾಡಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು. ನಂತರ ಮಾತನಾಡಿ, ಅಮೀನ್ ಮುಖ್ತಾರ್ ಅವರು ವಕ್ಫ್ ಜಮೀನನ್ನು ಕಬಳಿಸಿ ಅವರ ತಮ್ಮನ ಹೆಸರಿಗೆ ವರ್ಗಾಯಿಸಿ ಆಸ್ಪತ್ರೆ ಕಟ್ಟಡ ಕಟ್ಟಿದ್ದಾರೆ ಎಂದು ಗಂಭೀರವಾದ ಆರೋಪ ಮಾಡಿದರು. ಅಮೀನ್ ಮುಖ್ತಾರ್ ಜೊತೆಗೆ ಇರುವ ವ್ಯಕ್ತಿಗಳು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಸಹ ಆರೋಪಿಸಿದರು. ತಾನೇ ಕಲಬುರಗಿ ಗೂಡಾ ಆಫೀಸಿನಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಸಂಘಟನೆದ ಹೋರಾಟ ಇವತ್ತು ಸಂಘಟನೆ ಕಡೆಯಿಂದ ಮಾಡಿದರೆ ಅದು ಉರ್ದು ಬೋರ್ಡ್ ಸಂಬಂಧ ಕನ್ನಿ ಮಾರ್ಕೆಟ್ ಸಲುವಾಗಿ ಅದು ಒಂದು ನಿನ್ನೆ ಹೋರಾಟ ಮಾಡಿದ್ರು. ಅಮೀನ್ ಮುಖ್ತಾರ್ ಅವರು ಅಲ್ಲಿ ಬರ್ತಾರೆ. ನಿನ್ನೆ ಬಂದ ಮೇಲೆ ಅಮೀನ್ ಮುಖ್ತಾರ್ ಅವರಿಗೆ ಕರ್ಮಶಿ ಏನೋ ಗಲ್ಲಕ್ಕೆ ಹಚ್ತಾರೆ ಸಂಘಟನೆದವರು. ಅದೇ ಮೊನ್ನೆ ರಾತ್ರಿ ನನಗೆ ಸ್ಟೇಷನ್ ಬಜಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಶಕೀಲ್ ಅಂಗಡಿ ಸಾಹೇಬರು ನನಗೆ ಫೋನ್ ಮಾಡ್ತಾರೆ, ನೀವು ನಾಳೆ ಸ್ಟೇಷನ್ ಬರಬೇಕು, ಅದು FIR ಮಾಡೋದಿದೆ ಅಂತ. ನಿನ್ನೆ ನಾನು 11:00 ಸುಮಾರು ಸ್ಟೇಷನ್ ಬಜಾರಿಗೆ ಹೋಗಿದೆ ಸರ್. ಸ್ಟೇಷನ್ ಬಜಾರ್ ಹೋದಾಗ ನನಗೆ ಮತ್ತೆ ಅಲ್ಲಿಂದ ಕೋರ್ಟಿಗೆ ಕರೆದಿದ್ರು ಜಸ್ ಸಾಹೇಬ್ರ ಸ್ಟೇಟ್ಮೆಂಟ್ ತಗೊಂಡ್ರು. ನಂದು ಕೇಳಿದ್ರು ಜಸ್ ಸಾಹೇಬ್ರು ಏನಾಗಿದೆ ಏನಿಲ್ಲ ಅಂತ. ನಾನು ಹೇಳಿದೆ, ಅಮೀನ್ ಮುಖ್ತಾರ್ ಈ ತರ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ನನಗೆ ಮೊನ್ನೆ 11ನೇ ತಾರೀಕಿಗೆ ಈ ತರ ನನಗೆ ಒಂದು ಬೆದರಿಕೆ ಕೊಟ್ಟಂಗ ಮಾತಾಡಿದಾನೆ ಅಂತ ನಾನೆಲ್ಲ ಹೇಳಿದಾಗ ಇಮಿಡಿಯೇಟ್ ಜಡ್ಜ್ ಅವರು FIR ಮಾಡ್ರಿ ಅಂತ ಆದೇಶ ಮಾಡಿದ್ರು. ನಿನ್ನೆ ಮಧ್ಯಾಹ್ನದಾಗ FIR ಆಗಿದೆ. ಅದೇ ಸಮಯದಲ್ಲಿ 12:30 ಟೈಮ್ ಆಗ್ತಾ ಇತ್ತು. ಅದೇ ಸಮಯದಲ್ಲಿ ನಾನು ಕೋರ್ಟ್ನಲ್ಲಿ ಇದ್ದಾಗ ಕರ್ನಾಟಕ ರಕ್ಷಣೆ ವೇದಿಕೆಯದವರು GD ಆಫೀಸ್ನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು. ಕಣ್ಣಿ ಮಾರ್ಕೆಟ್ ನಲ್ಲಿ ಒಂದು ಹೊಸ ಕಟ್ಟಡ ಏನಾಗಿದೆ, ಆ ಕಟ್ಟಡಕ್ಕೆ ಕನ್ನಡ ಬೋರ್ಡ್ ತೆಗೆದು ಉರ್ದು ಬೋರ್ಡ್ ಹಚ್ಚಿದಾರ ಅಂತ ಅವ್ರದ್ದು ಹೋರಾಟ ನಡೆದಿತ್ತು. ನಾನು ಇದಾಗ ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು.
ಅದಕ್ಕ ನನಗೆ ಏನು ಸಂಬಂಧ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನಿನ್ನೆ FIR ಆದ್ಮೇಲೆ ಅಮೀನ್ ಮುಕ್ತಾರ್ ಅವರು ಅವ್ರ ಕೆಲವು ಫಾಲೋವರ್ಸ್, ಕೆಲವು ಕಾಂಟ್ರಾಕ್ಟರ್ಸ್, ಕೆಲವು ಪ್ರೆಸೆಂಟ್ ಕಾರ್ಪೊರೇಟರ್ಸ್, ಕೆಲವು ಮಾಜಿ ಕಾರ್ಪೊರೇಟರ್ಸ್ಗಳು, ಇವರೆಲ್ಲರೂ GD ಆಫೀಸ್ನಲ್ಲಿ ನನ್ನ ವಿರುದ್ಧ ಘೋಷಣೆಗೆ ಹೋಗ್ತಾರೆ. ಇಲ್ಲ ಇದ್ದಾರೆ, ಈಗ ಹೆಸರು ಹೇಳಕಂದ್ರೆ 30-40 ಜನ ಇದ್ದಾರೆ. ಅವ್ರಿಗೆ ಎಲ್ಲರದು ಹೆಸರುಗಳು ಇದೆ. ಅವ್ರು ಒಬ್ಬರು ತಾಯರ್ ಅಲಿ ಅಂತ ನಮ್ಮ ವಾರ್ಡ್ ನಂಬರ್ 16 ಅವ್ರ ಮಿಸಸ್ ಕಾರ್ಪೊರೇಟರ್, ಮತ್ತೆ ಅಜೀಮ್ ಶಿನಿ ಫರೋಶ್ ಅಂತ ಮೊನ್ನೆ ಚೇರ್ಮನ್, ಅಜೀಮ್ ಶಿನಿ ಫರೋಶ್ ಮೊನ್ನೆ ಚೇರ್ಮನ್ ಆಗಿದ್ರು ಅವರು ಮಹಾನಗರ ಪಾಲಿಕೆದು. ಮತ್ತೆ ಅಲಮ್ದಾರ್ ಜೈದಿ ಅವ್ರ ತಾಯಿಯವ್ರ ಕಾರ್ಪೊರೇಟರ್ ಇದ್ದಾರೆ. ಅಲಮ್ದಾರ್ ಜೈದಿ, ಮತ್ತೆ ಅಸ್ಲಂ ಬಾಜೆ ಎಕ್ಸ್ ಕಾರ್ಪೊರೇಟರ್. ಇವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಕೃಷ್ಣಾರೆಡ್ಡಿ ಧಿಕ್ಕಾರ, ಕೃಷ್ಣಾರೆಡ್ಡಿನೇ ಮಾಡಿಸಿದಾನ ಅಂತ ಇದೆಲ್ಲ ಕೂಗ್ತಾ ಇದ್ದಾರೆ. ನಿನ್ನೆ ನಾನು ಮಧ್ಯಾಹ್ನದಾಗೆ ನಾನು ACP ಅವ್ರಿಗೆ ಮಾತಾಡಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾನು ಮಾತಾಡಿದೆ. ಸರ್, ಅನ್ನೆಸರಿ ಇದು ಟಾಪಿಕ್ ಎಲ್ಲಿಂದ ಎಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಅಲ್ಲಿ ರಕ್ಷಣಾ ವೇದಿಕೆದವ್ರಿಗೆ ನನಗೆ ಏನು ಸಂಬಂಧ ಇಲ್ಲ. ಅವರು ಕರ್ಮ ಕಳೆದ ಹಲವು ದಿನಗಳಿಂದ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಾನಿಗೊಳಗಾದ ತೊಗರಿ, ಉದ್ದು, ಹೆಸರು ಸೇರಿದಂತೆ ವಿವಿಧ ಬೆಳೆಗಳ ಜಮೀನು ವೀಕ್ಷಿಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್. ಕಲಬುರಗಿ ತಾಲೂಕಿನ ನಂದಿಕೂರ್, ಸೀತ್ನೂರ್ ಸೇರಿದಂತೆ ಹಲವಾರು ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಳೆಯಿಂದ ಹಾನಿಗೊಳಗಾದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಾದ ತೊಗರಿ, ಉದ್ದು, ಹೆಸರು, ಕಬ್ಬು, ಮೆಕ್ಕೆಜೋಳ ಮತ್ತು ಹಲವು ಬೆಳೆಗಳುಳ್ಳ ಜಮೀನುಗಳನ್ನು ವೀಕ್ಷಣೆ ಮಾಡಿದರು. ನಂದಿಕೂರ್ ಗ್ರಾಮದಲ್ಲಿ ಮಳೆಯಿಂದ ಹಾನಿ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿದರು. ಗ್ರಾಮಸ್ಥರೊಂದಿಗೆ ಮಾತನಾಡಿ ರಸ್ತೆ ಮತ್ತು ಡ್ರೈನೇಜ್ ವ್ಯವಸ್ಥೆಯನ್ನು ಆದಷ್ಟು ಬೇಗ ಸರಿಪಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಬಳಿಕ ನಂದಿಕೂರ್ ಗ್ರಾಮದಲ್ಲಿ ಮಳೆ ನೀರು ನುಗ್ಗಿ ಕುಸ್ಬಿ ಎಣ್ಣೆ ಉತ್ಪತ್ತಿ ಮಾಡುವ ಕೇಂದ್ರದಲ್ಲಿರುವ ಹಲವಾರು ದವಸ ಧಾನ್ಯಗಳನ್ನು ಹಾಳಾಗಿರುವುದನ್ನು ವೀಕ್ಷಿಸಿ ಗಾಣದ ಮಾಲೀಕರಿಗೆ ಧೈರ್ಯ ತುಂಬಿದರು. ಬಳಿಕ ಸೀತ್ನೂರ್ ಗ್ರಾಮದ ಬ್ರಿಡ್ಜ್ ವೀಕ್ಷಿಸಿ ಬ್ರಿಡ್ಜ್ಗೆ ಹೊಂದಿಕೊಂಡಿರುವ ಗಿಡ ಗಂಟೆಗಳನ್ನು ತೆಗೆಸಿ ಸರಾಗವಾಗಿ ನೀರು ಹರಿದುಕೊಂಡು ಹೋಗುವಂತೆ ವ್ಯವಸ್ಥೆ ಮಾಡಿ ಎಂದು ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಿಳಿಸಿದರು. ಬಳಿಕ ಬುಧವಾರ ಸುರಿದ ಧಾರಾಕಾರ ಮಳೆಯಿಂದಾಗಿ ಸೀತ್ನೂರ್ ಗ್ರಾಮದಲ್ಲಿರುವ ಹಜರತ್ ಪೀರ್ ಸಾಹೇಬ್ ಜುನೈದಿ ದರ್ಗಾದ ಗೋಡೆ ಕುಸಿದಿರುವುದನ್ನು ವೀಕ್ಷಿಸಿದರು. ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್, ನನ್ನ ಕ್ಷೇತ್ರದ ಎಲ್ಲ ರೈತರಿಗೆ ಬೆಳೆ ವಿಮೆ ಕಟ್ಟಲು ನಾನು ಈ ಹಿಂದೆ ತಿಳಿಸಿದ್ದೆ. ಅದರಂತೆ ಈಗ ಬೆಳೆ ವಿಮೆ ಕಟ್ಟಿದ ಭಾಗಶಃ ರೈತರಿಗೆ ಹಣ ಕೂಡ ಜಮೆ ಆಗಿದೆ. ಇನ್ನು ಹಲವು ರೈತರಿಗೆ ಹಣ ಬರಬೇಕು, ಅದು ಕೂಡ ಕೂಡಲೇ ಬರುತ್ತೆ. ಯಾವುದೇ ರೈತರು ಕೂಡ ಎದೆಗುಂದಬೇಡಿ. ಬೆಳೆ ವಿಮೆ ಕಟ್ಟದಿರುವ ರೈತರಿಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಮೂಲಕ ಪರಿಹಾರದ ಹಣ ನೀಡುವ ಭರವಸೆ ಕೂಡ ನೀಡಿದರು. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಅವರಿಗೆ ರೈತರು ಮತ್ತು ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇದೆ ಎಂದರು. 17ನೇ ತಾರೀಕು ದಿವಸ ರಾತ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಭಾರೀ ಮಳೆಯಿಂದಾಗಿ ನಮ್ಮ ಭಾಗದ ಜನರಿಗೆ, ವಿಶೇಷವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ನಂದಿಕೂರು ಗ್ರಾಮದಲ್ಲಿ ನೀರನ್ನು ನುಗ್ಗಿ ಸುಮಾರು 8 ವರ್ಷಗಳ ಹಿಂದೆ ಬಂದಿರತಕ್ಕಂಥ ದೊಡ್ಡ ಹಳ್ಳ ಇದು ಮೊನ್ನೆ ಬಂದಿರತಕ್ಕಂಥದ್ದು. ಮತ್ತು ಸೀತ್ನೂರು ಗ್ರಾಮದಲ್ಲಿ ಕೂಡ ಆ ನಾಲಿ ತುಂಬಿ ಜನ ಆ ಕಡೆ ಈ ಕಡೆ, ಪಾಣೆಗಾಂವದಲ್ಲಿ ಕೂಡ ನಾಲಿ ತುಂಬಿ ಆ ಸೇತುವೆ ಏನಪ್ಪ ಅಂದ್ರೆ ಬಂದಾಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಕೂಡ ತೊಂದರೆ ಆಯಿತು. ಅದೇ ರೀತಿ ನಮ್ಮ ಸೈಯದ್ ಚಿಂಚೋಳಿ ಗ್ರಾಮದಲ್ಲಿ ನಾನು ವಿಸಿಟ್ ಮಾಡಿದ್ದೆ, ಅಲ್ಲಿ 15ನೇ ತಾರೀಕು ದಿವಸ ಬಂದಾಗಿತ್ತು. ಅವತ್ತು ದಿವಸ ಸಂಪೂರ್ಣ ಒಂದು 50 ಮನೆ ನೀರು ಹೋಗಿದ್ದು. ಅದಾದ ನಂತರ ಮೊನ್ನೆ ನಮ್ಮ ಕಾಡ್ನಾಳನಲ್ಲಿ ಕೂಡ ಒಳಗೆ ನೀರು ಹೋಗಿರ್ತದೆ. ಇವೆಲ್ಲ ಹಳ್ಳಿಗಳಲ್ಲಿ ಬಹಳಷ್ಟು ತೊಂದರೆ ಆಗಿದೆ. ನಾನು ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಬಂದು ಈ ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅನಾಹುತಕ್ಕೂ ಕೂಡ ನಾವು ಅವ್ರ ಗಮನಕ್ಕೆ ಒಂದು ಸಭೆ ಮಾಡಿ ತಂದು ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಮತ್ತು ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು
ಪ್ರತಾಪಾದಲ್ಲಿ ಕರೆದುಕೊಂಡು ಹೋಗಿ ಇದೇ ರೀತಿ ನೀರು ನಿಂತು ಹೊಲ ಹಾಳಾಗಿ ತೊಗರಿ ಮತ್ತು ಹೆಸರು ಉದ್ದು ಎಲ್ಲ ಏನಪ್ಪಾ ಅಂದ್ರೆ ಒಣಗಿ ಹೋಗಿರ್ತಕ್ಕಂಥದ್ದು ಸ್ವತಃ ವೀಕ್ಷಣೆ ಮಾಡಿದ್ದಾರೆ. ಅದನ್ನೆಲ್ಲ ತೋರಿಸಿ ಮೊದಲನೇ ಸಲ ಇಮಿಡಿಯೇಟ್ ಆಗಿ ಏನಪ್ಪಾ ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಆಶ್ವಾಸನೆ ಕೊಟ್ಟು ತಮ್ಮ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹಳಷ್ಟು ರೈತರಿಗೆ ತೊಂದರೆ ಆಗಿದೆ. ಹೋದ ಸಲ ಕೂಡ ನೆಟ್ಟೇರ್ ಆಗಿತ್ತು. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅದು ರೈತರಿಗೆ ಹೆಚ್ಚಿನ ಅನುಕೂಲ ಮಾಡತಕ್ಕಂಥದ್ದು ಮತ್ತು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಅವ್ರ ಕಾಲಕ್ಕೆ. ಅದಾದ ನಂತರ ಹೋದ ಸಲ ಕೂಡ ಇನ್ಸೂರೆನ್ಸ್ ಬಿಡುಗಡೆ ಮಾಡಿದ್ರು. ಇತಿಹಾಸದಲ್ಲಿ 650 ಕೋಟಿ ಕಲಬುರಗಿ ಜಿಲ್ಲೆಗೆ ಇನ್ಸೂರೆನ್ಸ್ ಏನಪ್ಪ ಅಂದ್ರೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ನಾವೆಲ್ಲ 2 ಜೀಪ್ ಮಾಡಿ ಪ್ರತಿ ಹಳ್ಳಿ ಹೋಗಿ ರೈತರ ಮನೆ ಬಾಗಿಲಿಗೆ ಹೋಗಿ ನೀವೆಲ್ಲ ಇನ್ಸೂರೆನ್ಸ್ ತುಂಬ್ರಿ, ನಿಮ್ ಬೆಳೆ ಹಾನಿ ಆದಾಗ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಇನ್ಸೂರೆನ್ಸ್ ತುಂಬಿದ ಹಣದಲ್ಲಿ ಇವತ್ತು 340 ಕೋಟಿ ಜಮಾ ಆಗಿದೆ ರೈತರ ಅಕೌಂಟ್ಗೆ. ಇನ್ನು 5-6 ದಿನದಲ್ಲಿ ಏನಪ್ಪ ಅಂದ್ರೆ ಉಳಿದ ಅಮೌಂಟ್ ಕೂಡ ಜಮಾ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಬಳಿ ನಾವೆಲ್ಲ ಡೆಲಿಗೇಷನ್ ಮಾಡಿದ್ದೇವೆ. ಶರಣ ಪ್ರಕಾಶ್ ಪಾಟೀಲ್ರು, ಪ್ರಿಯಾಂಕಾ ಖರ್ಗೆ ಅವರು, ನಾನು, ಅಜಯ್ ಸಿಂಗ್ ಅವರು, BR ಪಾಟೀಲ್, MI ಪಾಟೀಲ್, ಖನಿಜ ಪಾಟೀಲ್ ಮೇಡಮ್ ಎಲ್ಲರೂ ಸೇರಿ ಅವ್ರ ಹತ್ರ ಹೋದಾಗ ಅವ್ರ ಫೈನಾನ್ಸ್ಗೆ ಹೋಗಿದೆ, ಇಮಿಡಿಯೇಟ್ ಬರ್ತದೆ ಅಂತ. ನಿನ್ನೆ ಕೂಡ ಅವರು ಮೊನ್ನೆ ಬಂದಾಗ ಕೂಡ ಹೇಳಿದ್ದಾರೆ, ಯಾರು ಇನ್ಸೂರೆನ್ಸ್ ತುಂಬಿಲ್ಲ ಈ ತೊಗರಿ ಏನಪ್ಪಾ ಅಂದ್ರೆ ಮುಂದೆ 10 ದಿನ ಬಿಸಿಲು ಬಿದ್ದಾಗ ನೆಟ್ಟೆ ಹೋಗ್ತದೆ, ಅವ್ರ ಪರಿಸ್ಥಿತಿ ಏನಂತ ಕೇಳಿದಾಗ ಅದನ್ನು ಕೂಡ ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಟಿವಿಯಲ್ಲಿ ಹೇಳಿದ್ದಾರೆ, ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಿರ್ತಕ್ಕಂಥ ಕೆಲಸ. ಹಿಂದೆ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ ಯಾವ 20 ವರ್ಷಗಳ ಕಾಲ ಯಾರು ರಾಜಕೀಯ ಮಾಡ್ತಿದ್ರು ಇವತ್ತು ಇಂಥ ವಿಷಯಗಳನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಇದನ್ನ ಆ ಮಟ್ಟಕ್ಕೆ ನಾನು ಹೋಗೋದಿಲ್ಲ. ಯಾಕಂದ್ರೆ ಜನರ ಕಷ್ಟದಲ್ಲಿದೆ. ನಾನು ಕ್ಷಮೆ ಕೇಳ್ತೇನೆ. ನಾನು ನಿನ್ನೆ ಇರಲಿಲ್ಲ, ಕಾರಣಾಂತರಗಳಿಂದ ನಾನು ರಾಜಧಾನಿಗೆ ಹೋಗಿದ್ದೆ, ಒಂದು ಸಭೆ ಇದ್ದ ಕಾರಣ ಹೋಗಿ ಮತ್ತೆ ಬೆಳಗ್ಗೆ ಬಂದಿದ್ದೀನಿ. ನಾನು ಕ್ಷಮೆ ಕೇಳ್ತೇನೆ. ತೊಂದರೆ ಆಗಿದೆ. ಈ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆದುಕೊಂಡು ಬಂದು ನಿನ್ನೆ ಕೂಡ ತಹಸೀಲ್ದಾರ್ಗೆ ಮಾತನಾಡಿ, ಚೇರ್ಮನ್ರಿಗೆ ಮಾತನಾಡಿ ಇಮಿಡಿಯೇಟ್ ಆಗಿ JCB ಹೆಚ್ಚಿ ಏನೇನು ಸಾಧ್ಯದ ಕೆಲಸ ಮಾಡ್ರಿ, ಅದೇನೇ ಇದ್ರು ಕೂಡ ನಾವೆಲ್ಲ ರೀತಿಯಿಂದ ಸಹಾಯಕ್ಕೆ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಇವತ್ತೆಲ್ಲ ಅಧಿಕಾರಿಗಳನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ. ಒಂದು ಎಸ್ಟಿಮೇಟ್ ಮಾಡಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ, ಪಂಚಾಯತ್ ರಾಜ್ ಮಂತ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇರೋದ್ರಿಂದ ಅದನ್ನ ಎಸ್ಟಿಮೇಟ್ ಮಾಡಿ ಅವರಿಂದ ಹಣವನ್ನ ಸ್ಯಾಂಕ್ಷನ್ ಮಾಡಿಸಿ ನಾವೆಲ್ಲರೂ ಹೋಗಿ ಒಂದು ಡೆಲಿಗೇಷನ್ ಅಲ್ಲಿ ಇದು ಮುಂದೆ ಅನಾಹುತ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈಗಾಗಲೇ PRE, AW ಮತ್ತು JE ಬಂದಿದ್ದಾರೆ, PWD ಅವರು ಕೂಡ ಬಂದಿದ್ದಾರೆ. ಇದನ್ನೆಲ್ಲ ಮಾಡಿಸಿ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಆದರೆ ನಮ್ಮ ಬಗ್ಗೆ ಬಹಳಷ್ಟು ಮಾತನಾಡ್ತಕ್ಕಂಥ ಮಾಜಿ ಶಾಸಕರು ಸನ್ಮಾನ್ಯ ಅಪ್ಪುಗೌಡ ಪಾಟೀಲ್ ಅವರು, ಯಾಕಂದ್ರೆ ಅಂಥವೆಲ್ಲ ಮಾತನಾಡಬಾರ್ದು. ಆ ಮಾತನಾಡ್ತಕ್ಕಂಥ ಬಾಯಿ ಚಪ್ಪಲ. ತಾವು 20 ವರ್ಷ ಅಧಿಕಾರದಾಗಿದ್ರಿ, ನಾನು 2 ವರ್ಷ 4 ತಿಂಗಳಾಯ್ತು. ನನಗಿಂತೂ ಏನಪ್ಪ ಅಂದ್ರೆ ಸುಮಾರು 20 ವರ್ಷದಲ್ಲಿ ಏನೇನು ಬೇಕಾದ್ ಮಾಡ್ಬೋದು. ಇದಕ್ಕೆಲ್ಲ ನಾನು 2 ಸಲ ಏನಪ್ಪ ಅಂದ್ರೆ 2 ವರ್ಷ ಸತತವಾಗಿ ಎಲ್ಲಾ ರೈತರ ಮನೆ ಬಾಗಿಲಿಗೆ ಹೋಗಿ ಇನ್ಸೂರೆನ್ಸ್ ತುಂಬಂತ ಹೇಳಿ ಇನ್ಸೂರೆನ್ಸ್ ಮಾಡಿಸಿ ಪ್ರಪ್ರಥಮವಾಗಿ ಹೋದ ಸಲ ಇನ್ಸೂರೆನ್ಸ್ ಬಂದಿತ್ತು, ಈ ಸಲನು ಇನ್ಸೂರೆನ್ಸ್ ಬಂದಿತ್ತು. 18 ಕೋಟಿ ಹೋದ ಸಲ ಬಂದಿತ್ತು. ಈ ಸಲನು ಹೈಯೆಸ್ಟ್ ಇನ್ಸೂರೆನ್ಸ್ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಜನರಿಗೆ ಬಂದಿತ್ತು. ನಿಮ್ಗೇನಾಗಿತ್ತು? ನೀವು ಯಾಕೆ ಈ ಪ್ರಯತ್ನ ಮಾಡಲಿಲ್ಲ? ನಾವು ಏನು ನುಡಿದಿದ್ದೆವು, ನುಡಿದಂತ ಏನಪ್ಪಾ ಅಂದ್ರೆ ಇವತ್ತು ಒಂದೇ ಕಡೆ ಶ್ರೀಮಂತರ ಬಳಿ ಹಣ ಇರ್ತಿತ್ತು, ಬಹಳಷ್ಟು ಗರೀಬರ ಬಳಿ ಹಣ ಇರ್ತಿಲ್ಲ, ಉಪವಾಸ ಬೀಳ್ತಕ್ಕಂಥ ಪರಿಸ್ಥಿತಿ. ಈ ಗ್ಯಾರಂಟಿ ಯೋಜನೆ ನಾವು ಬಂದ ತಕ್ಷಣ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಜಮಾ ಆಗ್ತದೆ. ಬಸ್ ನಲ್ಲಿ ಫ್ರೀ ಹೋಗ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ ಸಿದ್ದರಾಮಯ್ಯನವರಿಂದ, ಅಕ್ಕಿ ಫ್ರೀ ಸಿಗ್ತದೆ. ನೀವ್ ಯಾಕೆ ಮಾಡಬಾರ್ದ್ರಿ ಗೌಡ್ರೆ? ದೊಡ್ಡ ಮಾತನಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ. ನಾನು ಮೋಜು ಮಸ್ತ್, ಯಾವ ಮೋಜು ಮಸ್ತು? ನಾವು ಸ್ಟಡಿ ಟೂರ್ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನ ಅಧ್ಯಯನ ಮಾಡಿ ಅವ್ರು ಮಾಡಿದಂತೆ ನಮ್ಮಲ್ಲೂ ಮಾಡದಂತೆ ಇಲ್ಲೇ ನಾವು ವಿದೇಶಕ್ಕೆ ಹೋಗಿಲ್ಲ. ನಾವ್ ಇಲ್ಲೇ ಏನಪ್ಪಾ ಅಂದ್ರೆ ಆಸಾಂ, ನಾಗಾಲ್ಯಾಂಡ್ ನಲ್ಲಿ ಹೋಗಿ ಅದನ್ನ ಸ್ಟಡಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇಂಥವೇನಪ್ಪಾ ಅಂದ್ರೆ ಅಲ್ಲಿ ಮೋಜು ಮಸ್ತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಇವೆಲ್ಲ ಸುಮ್ಮನೆ ಮಾತನಾಡಿ ರಾಜಕೀಯ ಚಪ್ಪಲ್ ತೀರ್ಸು. ನೀವ್ ಯಾಕೆ ಮಾಡಬಾರ್ದಾಗಿತ್ತು? 20 ವರ್ಷ ನಿಮ್ ಕೈಯಾಗಿತ್ತು. ದೊಡ್ಡ ಡ್ರೈನ್ ಮಾಡಿ ನೀರ್ ಹಳ್ಳಕ್ ಬಿಟ್ರೆ ಮುಗಿದು ಹೋಗಿತ್ತು. ಯಾರ ನಿಮ್ಗೆ ಸ್ಟೇ ತಂದಿರ ಗೌಡ್ರೆ? ನಿಮ್ಗೆ ಯಾರ ಬ್ಯಾಡ ಅಂದ್ರ? ಸುಮ್ಮನೆ ರಾಜಕೀಯ ಮಾತನಾಡ್ತಕ್ಕಂಥ ಬಾಯಿ ಚಪ್ಪಲು ಇದೆ ಅವನಿಗೆ ವಿನ ಸೌಜನ್ಯ ಕೂಡ ಇಲ್ಲ. ಈಗ ದಯಮಾಡಿ ಅವನ ಬುದ್ಧ ಮಂದಿರದ ಹೋಗ್ಲಿ, ಅಲ್ಲಿ ಜ್ಞಾನ ಶಾಂತ ರೀತಿ ಮನಸ್ ಮಾಡ್ಲಿ, ಇದು ಡ್ರೈನ್ ಮಾಡಿ ನೀರ್ ಹೊರಗೆ ಹೋದ್ರೆ ಮುಗಿದೇ ಹೋಗ್ತಾರೆ. ಮಾಡ್ಬೇಕಾಗಿತ್ತು. ಅದಕ್ಕೆ ಆತ್ಮಶೋಧನೆ ಮಾಡಿಕೊಳ್ಳಿ. ನಾನು 20 ವರ್ಷ ನಮ್ಮ ಮನೆಯಲ್ಲಿ ರಾಜಕೀಯ ಇತ್ತು. ನಾನು ಏನು ಜನರಿಗೆ ಸಹಾಯ ಮಾಡಿದ್ದೀನಿ. ಇಲ್ಲಿ ಒಂದು ಕಾಲೇಜ್ ಸ್ಥಾಪನೆ ಆಗಿದೆ, ಏನಪ್ಪಾ ಅಂದ್ರೆ ಯಾವ್ದಾದ್ರು KEB ಸ್ಟೇಷನ್ ಸ್ಥಾಪನೆ ಆಗಿದೆ, ಯಾವ್ದಾದ್ರು ಹಾಸ್ಪಿಟ್ಲೇ ಆಗಿದೆ ಈ ಭಾಗಕ್ಕೆ, ಯಾವ್ದಾದ್ರು ಏನಪ್ಪಾ ಅಂದ್ರೆ ಹಿಂದೆ ಎಂದಾದ್ರೂ ಇನ್ಸೂರೆನ್ಸ್ ಸಿಕ್ಕಿದೆ ಈ ಭಾಗಕ್ಕೆ. ನಿಮ್ಮ ಆತ್ಮಾವಲೋಕನೆ ಮಾಡಿಕೊಂಡು ಮಾತನಾಡಿ. ನಾನು ಹೇಳ್ತೀನಿ ಹೆಮ್ಮೆಯಿಂದ, ನಾವೆಲ್ಲ ಇನ್ಸೂರೆನ್ಸ್ ಕೊಟ್ಟಿದ್ದೇವೆ. 110 ಏನಪ್ಪಾ ಅಂದ್ರೆ KEB ಸ್ಟೇಷನ್ ಪಟ್ನಾದಲ್ಲಿ ಒಂದ್ ಸ್ವಲ್ಪ ದಿನದಲ್ಲಿ ನಾವು ಪ್ರಾರಂಭ ಆಗ್ತದೆ. ಈಗಾಗಲೇ ಶಾಂಕ್ಷನ್ ಆಗಿ ಬಂದಿದೆ. ಅಲ್ಲಿ ಹೊಸ ಏನಪ್ಪಾ ಅಂದ್ರೆ ಕೆರೆ ಕಟ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಹೊಸ ಸ್ಟೇಡಿಯಂ ನಲ್ಲಿ ವಿದ್ಯಾರ್ಥಿಗಳಿಗೆ ಆಡ್ಲಿಕ್ಕೆ ಹೊಸ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ನಡೆದು ನೋಡ್ರಿ ಹೋಗಿ. ಇದು ಯಾರು ಮಾಡಿದ್ರು? ನೀವು ಮಾಡಿದ್ರೆ?
ಸುಮ್ಮನೆ ಏನಪ್ಪಾ ಅಂದ್ರೆ ರಾಜಕೀಯದಿಂದ ಬಾಯಿ ಚಪ್ಪಲ ತೀರ್ಸೋದು ಒಳ್ಳೇದಲ್ಲ. ನಾವು ನೀವು ಸೇರಿ, ಅಧಿಕಾರ ಜನ ಕೊಟ್ಟಿದ್ದಾರೆ, ನಾವು ನೀವು ಸೇರಿ ಎಲ್ಲರೂ ಕೂಡಿ ಜನರ ಕಷ್ಟದಲ್ಲಿದ್ದಾಗೆ ನೆರವಿಗೆ ಬಂದು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಆಗದೇ ಇರ್ತಕ್ಕಂಥ ಕೆಲಸವನ್ನ ಮಾಡಿಸ್ತಕ್ಕಂಥ. ಆಗದೇ ಇರ್ತ ಕೆಲಸ ನಾನು ಮಾಡಿಸ್ಲ, ನನಗೂ ಮನೆ ಕುಂದಿರ್ಸ್ತಾರೆ, ಮನೆಗೆ ನನಗೇನು ಹೊತ್ಕೊಂಡು ತಿರ್ಗಾಡಲ್ಲ. ಯಾವಾಗ ಜೇ ಹೊಡೆದವ್ರು ಕೆಲಸ ಮಾಡ್ಲಾನ ಮನೆಗೆ ಕಳಿಸ್ತಾರೆ, ನಿನಗೆ ಮನಗಿ ಶರ ನಾನು ಮನಗಿಸ್ತಾರ. ಈ ರೀತಿಗೆ ರಾಜಕೀಯ ಚಪ್ಪಲದಿಂದ ಮಾತನಾಡೋದು ಸೂಕ್ತ ಅಲ್ಲ. ತಿಳಿದು ಮಾತನಾಡಿ. ನನಗೂ ಬಹಳ ಬರ್ತದೆ ಮಾತನಾಡ್ಲಿಕ್ಕೆ, ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಇದನ್ನ ರಾಜಕೀಯ ಬಳಸೋದಿಲ್ಲ. ಜನ ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಸಾಕಷ್ಟು ಏನಪ್ಪ ಅಂದ್ರೆ ಒಂದು ಸಲ ಮಳಿ ಬಂತು, 1 ತಿಂಗಳು ಮಳಿ ಹೋಯ್ತು, ಮತ್ತೊಮ್ಮೆ ಮುರಿದ್ರು, ಗೊಬ್ಬರ ಬೀಜ ಎಲ್ಲ ಏನಪ್ಪ ಅಂದ್ರೆ ಮುರಿದು ಬಿತ್ತಿದ್ರು, ಅದೊಂದು ಹಾನಿ ಆಯ್ತು. ಮತ್ತೆ ಮಳಿ ಜಾಸ್ತಿ ಆಯ್ತು, ಮತ್ತು ಕೂಡ ಏನಪ್ಪ ಅಂದ್ರೆ ಇವತ್ತು ಮುರಿತಾರೆ, ಇದು ಮುಗಿದು ಹೋಯ್ತು. ಮತ್ತೊಮ್ಮೆ ಬಿತ್ತಾರೆ ಸೂರ್ಯಪಾನೋ ಗೋಧಿಯೋ ಕಡ್ಲಿಯೋ, ಮತ್ತು 3ನೇ ಸಲ ಬಿತ್ತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ರಾಜಕೀಯ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ನಿಮ್ಮ ನೆರವಿಗೆ ನಾವು ತಂದೆ ತರ್ತೀವಿ, ನಿಮ್ಮನ್ನ ಕೈ ಬಿಡುವುದಿಲ್ಲ. ರೈತರನ್ನ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದರೆ, ಬಂದು ಹೋಗಿದ್ದಾರೆ. ಮತ್ತೆ ಮುಂದೆ ಕೂಡ ನಾವು ಸಭೆಯಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಒತ್ತಾಯವನ್ನ ಮಾಡ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಈಗ ಯಾರು ಹೊಲದಲ್ಲಿ ಒಳಗೆ ಹೋಗ್ಲಿಕ್ಕೆ ಬರಂಗಿಲ್ಲ. ನಿನ್ನೆ ಹಿಡಿದು ನಾವು ತಹಸೀಲ್ದಾರ್ಗೆ ಏನಪ್ಪ ಅಂದ್ರೆ ಎಲ್ಲ ಹಳ್ಳಿ ಕಳಿಸಿದ್ದೇವೆ. ನಾವು ಈಗ ಸರ್ವೆ ಮಾಡ್ಲಿಕ್ಕೂ ಆಗಲ್ಲ. ಒಂದ್ ಸ್ವಲ್ಪ ದಿನ ಬಿಸಿಲು ಬಿದ್ದಾಗ ಏನಪ್ಪ ಅಂದ್ರೆ ಕಂಪ್ಲೀಟ್ ಸರ್ವೆ ಸಿಗುತ್ತೆ. ಈ ಬರೀ 1,05,000 ಎಕರೆ ಹಾನಿ ಸಿಕ್ಕದೆ. ತಾತ್ಪೂರ್ತಿಕ ನನ್ನೆ ಸಂಪೂರ್ಣ ಏನಪ್ಪ ಅಂದ್ರೆ ಬಿಸಿಲು ಬಿದ್ದಾಗ ತೊಗರಿ ಏನಪ್ಪ ಅಂದ್ರೆ ಅಲ್ಲಿ ನೆಟೆ ಹೋಗಿ ರೋಗ ಬರ್ತದ, ಅಲ್ಲಿ ಅದು ಏನಪ್ಪ ಅಂದ್ರೆ ಒಣಗ್ತದ. ಆಕ್ಚುಲಿ ಗೊತ್ತಾಗ್ತದೆ 2 ಲಕ್ಷ ಆಗ್ಬೋದು, 3 ಲಕ್ಷ ಆಗ್ತದೆ, ಎಷ್ಟು ಹೆಕ್ಟರ್ ಆಗ್ತದೆ ಅನ್ನೋದು ಅದು ಗೊತ್ತಾಗ್ತದೆ. ಗೊತ್ತಾದಾಗ ಏನಪ್ಪ ಅಂದ್ರೆ ಎಷ್ಟು ಜನ ಇನ್ಶೂರೆನ್ಸ್ ಮಾಡಿದ್ದಾರೆ, ಆ ಇನ್ಶೂರೆನ್ಸ್ ಹಣ ನಾವು ಹೋದ ಸಲ ಬಂದಾಗ ಇದು ಸಲ ಹಣ ಇನ್ಶೂರೆನ್ಸ್ ಬಿಡುಗಡೆ ಆಗ್ಬೋದು. ಅದಾದ ನಂತರ ಯಾರು ಆಗಿಲ್ಲ, ನಾವೆಲ್ಲ ಒತ್ತಡ ಹೇರಿ ಪ್ರಯತ್ನ ಮಾಡಿ ಅವರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ. ಅದಕ್ಕೆ ಹೋದ ಸಲ 2-3 ಗಾಡಿ ಮಾಡಿ ಏನಪ್ಪ ಅಂದ್ರೆ ಇನ್ಶೂರೆನ್ಸ್ ಹಣ ತುಂಬ್ರಿ ಅಂತ ಹೇಳಿಸಿದ್ರು. ಇವ್ರು ಯಾರು ಮಾಡಿದ್ರು ಎಂದರೆ ಸುಮ್ಮನೆ ಮಾತನಾಡಬಾರ್ದು ದಯಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಸರ್ಕಾರದಿಂದ ಏನಾದ್ರು ವಿಶೇಷ ಅದೇ ಹೇಳಿದೀವಿ ನಾವು, ವಿಶೇಷ ಪ್ಯಾಕೇಜ್ ಅಂಕಿ ಅಂಶ ಬಂದ ಮೇಲೆ ಅದ್ರ ಬಗ್ಗೆ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಪೂಜಾರಿ, ಪವನ್ ಕುಮಾರ್ ವಳಕೇರಿ, ಅಶೋಕ್ ಜಾಧವ್, ಮರೆಪ್ಪ ಪೂಜಾರಿ, ಶ್ರೀಕಾಂತ್ ಮಲ್ಲ ನಾಯ್ಕೋಡಿ, ರಾಜಯ್ಯ ಸ್ವಾಮಿ, ಲಕ್ಷ್ಮಣ ಪೂಜಾರಿ, ಶರಣು ಮಾಂಗ ಮತ್ತು ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ಭಾರತ ಸಂಚಿಕೆ ಮುಂದುವರೆಯುತ್ತದೆ. ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ಕಪ್ಪು ಮಸಿ ಬಳಿದಿರುವುದನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅಧಿಕಾರಿಗಳಿಗೆ ಕಪ್ಪು ಮಸಿ ಬಳಿದಿರುವುದನ್ನು ಖಂಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಪುಂಡರಿಗೆ ಕಲಬುರಗಿ ನಗರದ ಕಣ್ಣಿ ಮಾರ್ಕೆಟ್ ನಾಮಫಲಕ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕಾರಿಗಳಿಗೆ ಮಸಿ ಬಳಿದಿರುವುದನ್ನು ಖಂಡಿಸಿ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರ ನೌಕರರ ಸಂಘದ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ತಕ್ಷಣವೇ ಈ ಕೃತ್ಯ ಎಸಗಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಪದೇ ಪದೇ ಸರ್ಕಾರಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದ್ದು, ಇದು ಹೀಗೆಯೇ ಮುಂದುವರೆದರೆ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ರಸ್ತೆಗಿಳಿದು
ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ನಿನ್ನೆ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಮೇಲೆ ಅವರ ಕಪಾಳಕ್ಕೆ ಮಸಿ ಬಳಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವ ಕಿಡಿಗೇಡಿಗಳನ್ನು ಇವತ್ತು ಬಂಧಿಸಬೇಕು. ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೀಕರಣ ಮಾಡಬೇಕು. ನಮ್ಮ ಅಧಿಕಾರಿ ನೌಕರರ ಮೇಲೆ ಈ ರೀತಿ ಅಮಾನವೀಯವಾಗಿರತಕ್ಕಂಥ ಘಟನೆಗಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ನಾವು ಖಂಡಿಸುತ್ತೇವೆ. ಇವತ್ತು ನಾವೆಲ್ಲ ಸರ್ಕಾರಿ ನೌಕರ ಸಂಘದ ಸಮಸ್ತ ಪದಾಧಿಕಾರಿಗಳು ಮತ್ತು ಸಮಸ್ತ ಸರ್ಕಾರಿ ನೌಕರರು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಮಾನಸಿಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಲು ಇವತ್ತು ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ, ಭಯದ ವಾತಾವರಣ ನಿರ್ಮೂಲನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಕ್ಕೆ ಇವತ್ತು ಜಿಲ್ಲಾಡಳಿತ ಮುಂದಾಗಬೇಕು. ಇಂತಹ ಹೀನಾಯವಾಗಿರ್ತಕ್ಕಂಥ ಮಾನವೀಯವಾಗಿರ್ತಕ್ಕಂಥ ಘಟನೆಗಳನ್ನು ಮುಂದುವರೆದಿದ್ದೇ ಆದಲ್ಲಿ ಜಿಲ್ಲಾ ಆಡಳಿತವನ್ನು ಎಲ್ಲ ಜಿಲ್ಲಾ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತ ಅನಿವಾರ್ಯತೆ ಬಂದು ಒದಗುತ್ತದೆ ಅಂತಕ್ಕಂಥ ಸಂದೇಶವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ಕಾರಣಕ್ಕೆ ಘಟನೆ ಕೂಡ ಕನ್ನಡ ಬೋರ್ಡ್ ಹಾಕಿಲ್ಲ. ಕನ್ನಡದ ಬೋರ್ಡ್ ಇನ್ನೂ ಅಂತಿಮ ಹಂತದಲ್ಲಿದೆ, ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಅದು ಮಾನ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆ ಕನ್ನಡ ಬೋರ್ಡ್ ಅನ್ನ ಅಳವಡಿಸಲಿಕ್ಕೆ ಒಂದು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ನೀಡಬೇಕಾಗ್ತದೆ. ಇವತ್ತು ಟ್ರಯಲ್ ಸೈಜ್ ನೋಡಲಿಕ್ಕೆ ಏನೋ ಕನ್ನಡ ಭವನ ಬೋರ್ಡ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಖಂಡಿತವಾಗಿ ಕನ್ನಡದ ಬಗ್ಗೆ ಏನಾದರೂ ಅಪಮಾನ ಅವಮಾನ ಆದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕನ್ನಡ ಅಭಿಮಾನಿಗಳೇ. ಈ ರೀತಿ ಕನ್ನಡದ ಒಂದು ಬೋರ್ಡ್ ಸಲುವಾಗಿ ಈ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಅಮಾನವೀಯವಾಗಿರ್ತಕ್ಕಂಥ ಕೃತ್ಯಕ್ಕೆ ಮುಂದಾಗಬಾರದು ಅಂತಕ್ಕಂಥ ಮಾತನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಸರ್, ಕನ್ನಡ ನಾಮಫಲಕ ಯಾಕೆ ತೆಗೆದ್ರೆ ಹಾಕಿರೋದು? ಟ್ರಯಲ್ ಮಾಡಲಿಕ್ಕೆ ಇನ್ನೂ ಅದು ಇನಾಗ್ರೇಷನ್ ಆಗಿಲ್ಲ. ಅದನ್ನು ಯಾವ ರೀತಿ ಅಳವಡಿಸಬೇಕು ಅಂತಕ್ಕಂಥ ಹಂತದಲ್ಲಿ ಇದೆ. ಹಾಗಾಗಿ ಇವತ್ತು ಕನ್ನಡದ ಅಭಿಮಾನಿಗಳು ನಾವೆಲ್ಲ ಇರುವುದರಿಂದ ಈ ರೀತಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅಮಾನವೀಯವಾಗಿರ್ತಕ್ಕಂಥ ಹಿಂಸೆ ನೀಡತಕ್ಕಂಥದ್ದನ್ನು ನಾವು ಖಂಡಿಸಬೇಕಾಗ್ತದೆ. ಏನಾದರೂ ದೋಷಿಗಳಾದರೆ, ಏನಾದರೂ ದೂರುಗಳಿದ್ದರೆ ಕಚೇರಿ ಸಮಯದ ಒಂದು ನಿಗದಿತವಾಗಿರ್ತಕ್ಕಂಥ ಸಂದರ್ಶನ ಸಮಯದಲ್ಲಿ ಅದನ್ನು ಚರ್ಚೆ ಮಾಡಬಹುದಾಗಿತ್ತು. ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗೆ ಪತ್ರವನ್ನು ನೀಡುತ್ತೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿ ಇರಬಹುದು, ಯಾರೇ ನೌಕರಿ ಇರಬಹುದು, ಈ ರೀತಿ ಅಮಾನವೀಯ ಇರತಕ್ಕಂಥ ಕೃತ್ಯ ಮರುಕಳಿಸಬಾರದು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಒಂದು ವೇಳೆ ಇದೇ ದೌರ್ಜನ್ಯ, ಇದೇ ರೀತಿ ಅಮಾನವೀಯವಾಗಿರತಕ್ಕಂಥ ಕೃತ್ಯಗಳು ಮುಂದುವರೆದಿದ್ದೇ ಆದಲ್ಲಿ ಇಲ್ಲಿ ಇಡೀ ಜಿಲ್ಲಾಡಳಿತ ನಾವು ಬಂದ್ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗೆ ನೀಡ್ತಾ ಇದ್ದೇವೆ. ನಮಸ್ಕಾರ. ನಾವು ಇಂಜಿನಿಯರ್ ಅಸೋಸಿಯೇಷನ್ ಸಂಘ ವತಿಯಿಂದ ನಮ್ಮ ನಾಗರಾಜ್ ಅವರು ಇಂಜಿನಿಯರ್ ರಾಜ್ಯದ ಸಂಘದ ವತಿಯಿಂದ, ನಾನು ರಾಮಲಿಂಗ ಬೆರಾರ್ ಅಂತ ಕಾರ್ಮಿಕ ಅಭಿಯಂತರರು ಉಪಾಧ್ಯಕ್ಷರು, ಮತ್ತು ಇವರು ಅಂಬರೀಶ್ ಬಿಟಿ ಕಾರ್ಮಿಕ ಅಧ್ಯಕ್ಷರು, ಉಪಾಧ್ಯಕ್ಷರು ನಮ್ಮ ರಾಜ್ಯದ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಇದೇನು ಘಟನೆ ಆಗಿದೆ ನಾವು ಖಂಡಿಸ್ತೀವಿ. ನಾವು ಯಾರೇ ನಮಗೆ ಇದ ಮೇಲೆ ಮಾಡಿದವ್ರ ಮೇಲೆ ನಾವು ಕ್ರಮ ಜರುಗಿಸಬೇಕಂತ ಒತ್ತಾಯಿಸ್ತೇವೆ ಇಂಜಿನಿಯರ್ ಸಂಘ ವತಿಯಿಂದ. ಇದು ತರ ಇಂಥ ಘಟನೆ ಆಗಬಾರ್ದು. ಯಾವುದೇ ಸರ್ಕಾರಿ ಅಧಿಕಾರ ಆಗದ, ಇದು ಅಕ್ಷಮ ಅಪರಾಧ. ಅವರ ಮೇಲೆ ಕ್ರಮ ಜರುಗಿಸಬೇಕಂತ ನಮ್ಮ ಇಂಜಿನಿಯರ್ ಸಂಘ ವತಿಯಿಂದ ನಾವು ಒತ್ತಾಯಿಸುತ್ತೇವೆ. ಹಾಗೂ ಈ ಪ್ರತಿಭಟನೆಗೆ ನಾವು ಸಂಪೂರ್ಣ ನಮ್ಮ ಬೆಂಬಲ ಇದೆ. ಈ ತರ ನಮ್ಮ ಸರ್ಕಾರಿ ನೌಕರರ ಆಗಲಿ, ಅದು ಯಾವುದೇ ಅಧಿಕಾರಿ ಆಗಲಿ ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು. ಈ ಮುಂದೆ ನಾವು ಹೋರಾಟ ಮಾಡಿ ಇಲ್ಲಿ ಮೆಮೊರಾಂಡಮ್ ಕೊಡಕ್ಕೆ ಬಂದಿದ್ದೀವಿ. ಇದೇ ರೀತಿ ಆದ್ರೆ ಏನ್ ಕ್ರಮ? ನಾವು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಉಗ್ರ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಇದೀವಿ. ಈ ತರ ಆಗಬಾರ್ದು. ಇದು ಆಗಿದ್ದು ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಆಮೇಲೆ FIR ಆಗಬೇಕಂತ ನಮ್ಮ ಒತ್ತಾಯ ಇದೆ. ಅವ್ರು ಹಿಂದಿದ್ದರೂ ಸಹ ಅವ್ರ ಒತ್ತಾಯ ಇದೆ. ನಾವು ಕರ್ನಾಟಕ ರಾಜ್ಯ ಇಂಜಿನಿಯರ್ ಸಂಘ ವತಿಯಿಂದ ನಾವು ಇದು ಸಪೋರ್ಟ್ ಮಾಡ್ತೀವಿ. ನಿನ್ನೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆದ ಅಮೀನ್ ಮುಕ್ತಾರ್ ಅವರು ಮಸಿ ಬೆಳೆದರೆ ಅಂತ ನಮಗೆ ಗಮನ ಹೇಳಿದ್ರು. ಇದು ವಿನಾಕಾರಣ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸತ್ಯ, ಇದು ತಪ್ಪು. ಮತ್ತು ನಮ್ಮದು ಇವರು ಹೇಳಿದಾಗೆ ನಮ್ದು ಕಮಿಷನರ್ ಮೇಲೂ ಆಗಿದೆ. ಅದು ಆಗಬಾರ್ದು. ಏನೇ ಇದ್ರೆ ನ್ಯಾಯ ಸಂಬಂಧ ಇರಬೇಕು. ಇದು ವಿನಾಕಾರಣ ಅಧಿಕಾರಿ ಮೇಲೆ ಇದು ದೌರ್ಜನ್ಯ ಆದಂಗೆ ಆಗ್ತದೆ. ನಾವು ಅಧಿಕಾರಿ ಮೇಲೆ ದೌರ್ಜನ್ಯ ಆಗಿ ನಾವು ಯಾವುದೇ ಕಾರಣಕ್ಕೆ ನಮ್ಮ ಅಧಿಕಾರಿ ಸಂಘಗಳಲ್ಲಿ, ನೌಕರ ಸಂಘಗಳಲ್ಲಿ ನಾವು ಖಂಡಿಸ್ತೀವಿ. ಸೊ ಈ ತರ ಆಗಬಾರ್ದು, ಮುಂದೂ ಆಗಬಾರ್ದು. ಅದಕ್ಕೆ ನಾವು ಈ ಪ್ರತಿಭಟನೆಗೆ ನಾವು ಸಂಪೂರ್ಣ ಬೆಂಬಲವಿದೆ. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ನೌಕರರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಹಲವಾರು ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಧಿಕಾರಿಗಳಿಗೆ ಮಸಿ ಬಳಸಿರುವ ಘಟನೆಗೆ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ ನೀಡಿದ ಜೆಡಿಎಸ್ ಮುಖಂಡ ಕೃಷ್ಣ ರೆಡ್ಡಿ.
ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.